ಸ್ನೇಹಿತರೆ ನಮಸ್ಕಾರ. ಒಂದು ಗಾದೆ ಮಾತಿದೆ, ಏನಪ್ಪ ಅಂದರೆ ದುಶ್ಮನ್ ಕಿದರ್ ಹೇ ಅಂದರೆ ಬಗಲ್ ಮೇ ಹೇ ಅಂತ. ಅಂದರೆ ಶತ್ರು ಎಲ್ಲಿದ್ದಾನೆ ಅಂದರೆ ಪಕ್ಕದಲ್ಲೇ ಇದ್ದಾನೆ ಅಂತ. ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಟಾಕ್ಸಿಕ್ ಚಿತ್ರ ರಾಜ್ಯಾದ್ಯಂತ, ದೇಶಾದ್ಯಂತ ಹಾಗೂ ವಿಶ್ವದಾದ್ಯಂತ ರಿಲೀಸ್ ಆಗಿ ಭರ್ಜರಿ ಓಪನಿಂಗ್ ಪಡ್ಕೊಂಡು ಯಶ್ ಅವರ ಚಿತ್ರ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಕೆಲವೊಬ್ಬ ವ್ಯಕ್ತಿಗಳು, ನಾನು ಅವ್ರಿಗೆ ಕೇಳೋದಿಷ್ಟೇ, ನೋಡಿ, ನಿಮಗೊಂದು ವಿಷಯ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ, ಅದು ಬಿಟ್ಟು ಸಂಪೂರ್ಣ ಚೆನ್ನಾಗಿಲ್ಲ ಅಂತ ಅದ್ರ ಬಗ್ಗೆ ಫುಲ್ಲು ನೆಗೆಟಿವ್ ಮೆಸೇಜ್ ಕಮೆಂಟ್ನ ಪಾಸ್ ಮಾಡಿ ಜನಗಳ ಮನಸ್ಸಲ್ಲಿ, ಸಿನಿ ಪ್ರೇಕ್ಷಕರಲ್ಲಿ ಗೊಂದಲ ಸೃಷ್ಟಿ ಮಾಡೋ ನಡವಳಿಕೆ ಇದೆಯಲ್ಲ, ಅದು ನಿಜವಾಗ್ಲೂ ನಿಮಗೆ ಶೋಭೆ ತರೋದಿಲ್ಲ. ಒಂದು ಚಿತ್ರ ತೆಗೆಯೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಟೆಕ್ನಿಷಿಯನ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲೂ ಈ ಚಿತ್ರನ ವುಮೆನ್ ಡೈರೆಕ್ಷನ್ ಮಾಡಿ ದೊಡ್ಡ ಪರದೆ ಮೇಲೆ ಈ ಚಿತ್ರನ ತಂದಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಅತಿಯಾದ ಶ್ರಮನ ಹಾಕಿದ್ದಾರೆ, ಜೊತೆಗೆ ಬಹಳಷ್ಟು ದುಡ್ಡು ಸುರಿದಿದ್ದಾರೆ. ಕಾರಣ ಏನು ಅಂದರೆ, ಕನ್ನಡ ಚಿತ್ರರಂಗನ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಹಾಲಿವುಡ್ ರೇಂಜಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಚಿತ್ರನ ಯಶ್ ಅವರು ನಟನೆ ಮಾಡಿ ನಮ್ಮೆಲ್ಲರ ಮುಂದೆ ತಂದಿದ್ದಾರೆ. ಕೆಲವರು ಚಿತ್ರ ನೋಡೇ ಇರೋದಿಲ್ಲ, ಅನ್ನೆಸೆಸರಿ ನೆಗೆಟಿವ್ ಕಮೆಂಟ್ನ ಪಾಸ್ ಮಾಡೋದು, ಚೆನ್ನಾಗಿಲ್ಲ ಅಂತ ಹೇಳೋದು. ಅದರಲ್ಲೂ ಕೆಲವೊಂದು ಬಿಹೇವಿಯರ್ಸ್ನ ನಾನು ಅಬ್ಸರ್ವ್ ಮಾಡಿದೆ. ಥೂ ಅಂತ ಒಗೆಯೋದು, ಛೀ ಅನ್ನೋದು. ಅದರಲ್ಲೂ ಕೆಲವರಂತೂ ಚಿತ್ರದಲ್ಲಿ ಏನಿದೆ ರೀ, ಬರೀ ಸೆಕ್ಸ್ ಇದೆ, ಬೇರೆ ಏನಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋದು. ಈ ಕತೆ ಥರ ನೋಡಿ, ಅದು ಬಿಟ್ಬಿಟ್ಟು ಅನ್ನೆಸೆಸರಿಯಾಗಿ ಈ ರೀತಿ ಕಿತ್ತೋಗಿರೋ ಕಮೆಂಟ್ಗಳು ಕೊಡೋದು, ಯಶ್ ಬಗ್ಗೆ ನೆಗೆಟಿವ್ ಕಮೆಂಟ್ನ ಪಾಸ್ ಮಾಡೋದು, ಡೈರೆಕ್ಟರ್ ಬಗ್ಗೆ ನೆಗೆಟಿವ್ ಕಮೆಂಟ್ ಪಾಸ್ ಮಾಡೋದು. ನಮ್ಮ ಇಡೀ ಪ್ರಪಂಚನೇ ಮೇಲ್ ಡಾಮಿನೇಟೆಡ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬ ಮಹಿಳೆ ಮುಂದೆ ಬಂದು ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಶ್ರಮಪಟ್ಟು ನಮ್ಮೆಲ್ಲರಿಗೋಸ್ಕರ ಚಿತ್ರನ ಡಿಫ್ರೆಂಟ್ ಜೋನರಲ್ಲಿ ಡೈರೆಕ್ಷನ್ ಮಾಡಿ ನಮ್ಮೆಲ್ಲರ ಮುಂದೆ ತಂದಾಗ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ಬೇಡದೇ ಇರೋ ಮಾತುಗಳನ್ನೆಲ್ಲ ಮಾತಾಡಿ ಬೇರೆಯವರ ಮನಸ್ಸಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡೋದಿದೆಯಲ್ಲ, ದಿಸ್ ಈಸ್ ರಿಯಲಿ ಅನ್ಫೇರ್ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗಿಷ್ಟೇ ಹೇಳೋದು, ಹೋಗಿ ಚಿತ್ರ ನೋಡಿ, ನಿಮ್ಮ ಅನಿಸಿಕೆ ಹೇಳೋದು ತಪ್ಪೇನಿಲ್ಲ. ಆದರೆ ಅನಿಸಿಕೆ ಥರ ಹೇಳಬೇಕೇ ಹೊರತು ಅದನ್ನು ಬಹಳ ಹೀನಾಯವಾಗಿ ಗಲೀಜಾಗಿ ಮಾತಾಡೋದಿದೆಯಲ್ಲ, ಅದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಚಿತ್ರನ ಬಿಡುಗಡೆ ಮಾಡಿದ್ದಾರೆ. ನಾವು ಕನ್ನಡ ಚಿತ್ರರಂಗನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು.